ಇವತ್ತು ಇಲ್ಲಿ ಸಮಾವೇಶ ಕೂಡ ಆಯೋಜನೆ ಮಾಡಿರುವಂಥದ್ದು. ಇಡೀ ರಾಜ್ಯದ ಮೂಲೆ ಮೂಲೆಗಳಿಂದ ಬಂದಂಥದ್ದು, ಮತ್ತೆ ದಾವಣಗೆರೆ ತಾಲೂಕಿಂದ ಬಂದಿರೋ ಇಡೀ ರಾಜ್ಯದ ಎಲ್ಲ ಸುವಾರ್ತೆಗಳು ಕೂಡ ಇಲ್ಲಿ ಬಂದಿರುವಂಥದ್ದು ನೋಡ್ತಾ ಇದ್ದೀರಾ. ಅಂಬೇಡ್ಕರ್ ಏನು ಭವನ ಇದೆ ಇಲ್ಲಿ ಬೆಂಗಳೂರು ವಸಂತನಗರ, ಅಲ್ಲಿ ರಾಜ್ಯದ ಮೂಲೆ ಮೂಲೆಗಳಿಂದ ಬಂದಂತಹ ಎಲ್ಲ ಪ್ರಮುಖವಾದಂತಹ ಸಂಘಟನೆಯ ಪ್ರಮುಖರು ಕೂಡ ಇಲ್ಲಿದ್ದಾರೆ. ಶ್ರೀಯುತ ರಾಮಲಿಂಗಾರೆಡ್ಡಿ ಅಭಿನಂದನಾ ಸಮಾರಂಭ ಸಿಎಂ ನೇತೃತ್ವದಲ್ಲಿ ಕೂಡ ನಡೀತಾ ಇದೆ. ಹಾಗೆಯೇ ರಾಜ್ಯ ಸುವಾರ್ಚಕರ ಸಂಘದ ಏನು ರಾಜ್ಯಾಧ್ಯಕ್ಷರು ಅವರು ಕೂಡ ಆಗಮ ನೌಕರ ಸಂಘದ ಅವರು ಕೂಡ ಇದ್ದಾರೆ ಇಲ್ಲಿ. ಇನ್ನೇನು ಕೆಲವೇ ಕ್ಷಣದಲ್ಲಿ ಸಿಎಂ ಕೂಡ ಬರ್ತಾ ಇದ್ದಾರೆ. ಹಾಗಾಗಿ ವಸಂತನಗರದ ಇವತ್ತಂತೂ ಬಹಳ ಟ್ರಾಫಿಕ್. ಬೆಳಗ್ಗೆ 6 ಗಂಟೆಗೆ ಹೊರಟಂತ ಎಲ್ಲ ರಾಜ್ಯದ ಹಾಗೂ ಜಿಲ್ಲೆಯ ಬೇರೆ ಬೇರೆ ಮೂಲಗಳಿಂದ ಬಂದಂತವ್ರು ಕೂಡ ನಾವು ನೋಡಬಹುದು. ಇಲ್ಲಿರುವಂತದ್ದು ದಾವಣಗೆರೆ ತಾಲೂಕು ಮುಖ್ಯ ದೇವಸ್ಥಾನಗಳ ಅರ್ಚಕರ ಒಂದು ಭಾವಚಿತ್ರಗಳು ತಾವೇ ನೋಡ್ತಾ ಇದ್ದೀರಾ. ದಾವಣಗೆರೆ ಲಕ್ಷ್ಮೀನಾರಾಯಣ ಅವರು ಅಧ್ಯಕ್ಷರಾಗಿ ದಾವಣಗೆರೆ ತಾಲೂಕು ಮುಖ್ಯ ಇಲಾಖೆಯವರು ಕೂಡ ಇಲ್ಲಿ ಇದ್ದಾರೆ. ರಾಮಲಿಂಗಾರೆಡ್ಡಿ ಅವರು ಕೂಡ ಇಲ್ಲಿ ಉಪಸ್ಥಿತರು. ಹಾಗೇನೆ ಇನ್ನೇನು ಸಿಎಂ ಗೋಸ್ಕರ ಇಲ್ಲಿ ಕಾಯ್ತಾ ಇರುವಂತದ್ದು. ಹಾಗೇನೆ ಸಿಎಂ ಬರೋ ಒಂದು ಸ್ವಾಗತಕ್ಕೋಸ್ಕರ ಬಂದಂತಹ ಏನು ಇಲ್ಲಿ ಪುಟ್ಟ ಮಕ್ಕಳು ಕರಾಟೆ ಮಕ್ಕಳು ಕೂಡ ಅವರಿಗೆ ಸ್ವಾಗತ ಕೋರಕ್ಕೆ ಹೂಗುಚ್ಚ ಕೂಡ ಇಟ್ಕೊಂಡಿದ್ದಾರೆ. ಅದು ಬಹಳ ವಿಶೇಷವಾಗಿದೆ. ಮತ್ತೆ ಒಂದ್ ಕಡೆ ನಾವು ನೋಡಿದಂಗೆ ಪೂಜಾ ಕುಣಿತ ಹಾಗೇನೆ ವೀರಗಾಸೆ ಅವರ ಎಲ್ಲ ಆಗಮ ಅರ್ಚಕರು ಕೂಡ ಇಲ್ಲಿ ಬಂದಿರುವಂತದ್ದು ನೋಡಬಹುದು. ಹೆಗ್ಗಳಿಕೆ ಶ್ರೀಯುತ ರಾಮಲಿಂಗಾರೆಡ್ಡಿ ಆ ಅಭಿಮಾನ ಇದೆ, ಆ ಗೌರವ ಇದೆ. ಮಾನ್ಯ ಮುಖ್ಯಮಂತ್ರಿಗಳಿಗೆ ಪ್ರೀತಿಯ ಸ್ವಾಗತ.
ಭಗವಂತನ ಆ ಸ್ಮರಣೆ, ಭಗವಂತನ ಘಂಟಾನಾದ ಪ್ರತಿನಿತ್ಯವೂ ಪ್ರತಿ ಕ್ಷಣವೂ ಕೂಡ ಭಗವಂತ ಎಲ್ಲರಿಗೂ ಕೂಡ ಒಳಿತನ್ನ ಮಾಡಲಿ ಎನ್ನುವಂತ ವಿಶೇಷವಾದ ಗೌರವ. ಸರ್ ಕರೀತಾ ಇದ್ದಾರೆ ಸಾಹೇಬರು. ಎಲ್ಲರೂ ಕೂಡ ಒಂದೊಂದೇ ಪ್ರೀತಿಯ ಚಪ್ಪಾಳೆಗಳನ್ನು ನೀಡೋಣ. ಮತ್ತೊಂದು ಹೊಸ ಭರವಸೆಯ ಮೂಲಕ ಕರ್ನಾಟಕ ಸರ್ಕಾರದ ಮಾನ್ಯ ಮುಖ್ಯಮಂತ್ರಿಗಳಾಗಿ ಶ್ರೀ ಡಿ.ಕೆ. ಶಿವಕುಮಾರ್ ಅವರು ಹಲವು ಜವಾಬ್ದಾರಿಯನ್ನ ಹೊತ್ತು ಹೊಸ ಹಾದಿಯನ್ನು ನಿರ್ಮಾಣ ಮಾಡಕ್ಕೆ ಹೊರಟಿದ್ದಾರೆ. ಅವರ ಎಲ್ಲ ಅಸೌಕರ್ಯಗಳು ಯಶಸ್ವಿಯಾಗಿ ಇರುವ ಪ್ರಾರ್ಥನೆ ನಾವು ಈ ವೇದಿಕೆಯ ಮೂಲಕ ಮಾಡೋಣ ಅಂತ ಹೇಳ್ತಾ, ದಯಮಾಡಿ ಸರ್ ಎಲ್ಲರೂ ಆಸೀನರಾಗಬೇಕು. ಎಲ್ಲರೂ ಕೂಡ ವಿನಮ್ರವಾಗಿ ಕೇಳಿಕೊಳ್ತಾ ಇದ್ದೀನಿ. ಪರಮ ಪೂಜ್ಯರ ಒಂದು ಸಾನ್ನಿಧ್ಯವನ್ನ, ಪರಮ ಪೂಜ್ಯರ ವಿಶೇಷವಾದಂತಹ ಇರುವಿಕೆಯ ಅಸ್ತಿತ್ವವನ್ನ ನಾವು ಇಲ್ಲಿ ಎಲ್ಲರ ಮೂಲಕ ಕಾಣ್ತಾ ಇದ್ದೇವೆ. ದಯಮಾಡಿ ಎಲ್ಲರೂ ಕೂಡ ಒಂದು ವಿನಂತಿ, ದಯಮಾಡಿ ಸಭಾ ಕಾರ್ಯಕ್ರಮ ಈಗ ಶುರು ಮಾಡುತ್ತಿದ್ದೇವೆ. ದಯವಿಟ್ಟು ಎಲ್ಲರೂ ಕೂಡ ಆಸೀನರಾಗಬೇಕು ಅಂತ ಕೇಳ್ಕೊಳ್ತಾ ಇದ್ದೀವಿ. ನಾನು ಹೇಳ್ತಾ ಇದ್ದೆ, ಸಾಕ್ಷಾತ್ ಭಗವಂತನ ನೋಡೋದಕ್ಕೆ ದೇವಸ್ಥಾನಗಳಿಗೆ ಹೋಗ್ತೀವಿ, ಆದ್ರೆ ಇವತ್ತು ಸಾಕ್ಷಾತ್ ಭಗವಂತನ ಸ್ವರೂಪದಲ್ಲಿ ಪ್ರತಿನಿತ್ಯವೂ ಕೂಡ ಭಗವಂತನನ್ನ ಸ್ಪರ್ಶಿಸಿ ಪೂಜೆ ಮಾಡುವಂತ ದೇವರ ರೂಪದಲ್ಲಿ ನಾವು ನಿಮ್ಮನ್ನ ಕಾಣ್ತಾ ಇದ್ದೇವೆ. ಹಾಗಾಗಿ ನಿಮ್ಮೆಲ್ಲರೂ ಕೂಡ ವಿಶೇಷವಾದ ನಮಸ್ಕಾರಗಳನ್ನ ತಿಳಿಸ್ತಾ ಇವತ್ತಿನ ಕಾರ್ಯಕ್ರಮಕ್ಕೆ ನಾನು ಎಲ್ಲರೂ ಕೂಡ ಗೌರವದಿಂದ ನಮಸ್ಕಾರಗಳನ್ನ ತಿಳಿಸ್ತಾ ಇದ್ದೀನಿ. ಅಂದ್ರೆ ಕರ್ನಾಟಕ ರಾಜ್ಯ ಮುಜರಾಯಿ ದೇವಾಲಯಗಳ ಅರ್ಚಕರ ಆಗಮಿಕರ ಮತ್ತು ನೌಕರರ ಸಂಘದ ಅಧ್ಯಕ್ಷರಾದಂತ ಸನ್ಮಾನ್ಯ ಶ್ರೀಯುತ ವಿದ್ವಾನ್ ಆಗಮ ಪಂಡಿತರಾದಂತ ಶ್ರೀ ವತ್ಸ ಅವರು ವೇದಿಕೆಯಲ್ಲಿ ಇದ್ದಾರೆ. ರಾಜ್ಯಾಧ್ಯಕ್ಷರು ಕಾರ್ಯಕ್ರಮದ ಅಧ್ಯಕ್ಷತೆ ವಹಿಸಿದ್ದಾರೆ, ಜೊತೆಯಲ್ಲಿದ್ದಾರೆ. ನಾನು ಪ್ರೀತಿಯಿಂದ ಅವರಿಗೆ ವಿಶೇಷವಾದ ಧನ್ಯವಾದಗಳನ್ನ ತಿಳಿಸ್ತಾ ಇದ್ದೀನಿ. ಹಾಗೆ ಇವತ್ತಿನ ಈ ಕಾರ್ಯಕ್ರಮದಲ್ಲಿ ನಮ್ಮೊಟ್ಟಿಗೆ ಜೊತೆಯಲ್ಲಿದ್ದಾರೆ ಮಾನ್ಯ ಧಾರ್ಮಿಕ ಪರಿಷತ್ ಸದಸ್ಯರು, ಧಾರ್ಮಿಕ ದತ್ತಿ ಇಲಾಖೆ ಸನ್ಮಾನ್ಯ ಡಾಕ್ಟರ್ ದ್ವಾರಕಾನಾಥ್ ಅವರು. ನಾನು ದಯಮಾಡಿ ಅವರನ್ನ ಕೂಡ ವೇದಿಕೆ ಮೇಲೆ ಬರ್ಮಾಡ್ಕೊಳ್ಳೋದಕ್ಕೆ ಇಷ್ಟಪಡ್ತಾ ಇದ್ದೇವೆ. ನಮ್ಮೆಲ್ಲರ ಪ್ರೀತಿಯ ಚಪ್ಪಾಳೆಗಳನ್ನು ನೀಡ್ತಾ ಗೌರವದಿಂದ ವೇದಿಕೆ ಮೇಲೆ ಬರ್ಮಾಡ್ಕೊಳ್ತಾ ಇದ್ದೇವೆ. ಪ್ರತಿಯೊಬ್ಬರಿಗೂ ಕೂಡ ಮನನವಿದೆ, ಪ್ರತಿಯೊಬ್ಬರಿಗೂ ಕೂಡ ತಿಳಿದಿದೆ. ಮಾನ್ಯ ಶ್ರೀಯುತ ರಾಮಲಿಂಗಾರೆಡ್ಡಿಯವರು ಮುಜರಾಯಿ ಸಚಿವರಾಗಿ ಬಂದ ಮೇಲೆ ನಮ್ಮ ಈ ಬದುಕನ್ನ ಬದಲಾಯಿಸಿದಂತ ಹೆಗ್ಗಳಿಕೆ, ಹೆಗ್ಗುರುತು ಅವರು ನಮಗೆ ತೋರಿಸಿಕೊಟ್ಟಿದ್ದಾರೆ ಅಂತ. ಅದಕ್ಕೊಂದು ಕೃತಜ್ಞತಾ ಮನೋಭಾವಕ್ಕೆ ಈ ಸಮಾರಂಭವನ್ನ ಆಯೋಜನೆ ಮಾಡಿ ನಾವೆಲ್ಲರೂ ಕೂಡ ಸಾಕಷ್ಟು ಹೊತ್ತಿನಿಂದ ಕಾದಿದ್ದೇವೆ. ಹಾಗಾಗಿ ನಾನೀಗ ಕಾರ್ಯಕ್ರಮವನ್ನ, ಸಭಾ ಕಾರ್ಯಕ್ರಮ ಪ್ರಾರ್ಥನೆಯೊಟ್ಟಿಗೆ ಆರಂಭ ಮಾಡ್ತಾ ಇದ್ದೇವೆ. ದಯಮಾಡಿ ವೇದಿಕೆಗೆ ಶ್ರೀಮತಿ ಗಿರಿಜಾ ನಾಡಿಗೆಯರವರು ವೇದಿಕೆಗೆ ಬಂದು ಪ್ರಾರ್ಥನೆಯನ್ನು ಸಲ್ಲಿಸಬೇಕು ಅಂತ